Hello everyone, I'm Shweta. Welcome to my YouTube channel. So in previously I have already completed 3 chapters. So in these 3 chapters, if you have any doubts, please comment in the section box. So by that I can clear all your doubts. So in this section today, I'm going to start a chapter number 4, that is in planning. So the activities which start in the business, for every activities there should be a plan. So planning will be acting as a base for other functions which executes in the business. So that is the reason first we should know what is this plan. Come on, everyone can start with the chapter number 4. First let us learn what is plan. Okay, see, planning means deciding in advance. Planning means ಡಿಸೈಡಿಂಗ್ ಇನ್ ಅಡ್ವಾನ್ಸ್. ನಾವೇನೇ ಕೆಲಸ ಮಾಡಕ್ ಮುಂಚೆ ನಾವೇನ್ ಮಾಡ್ಬೇಕು, ಪ್ಲಾನ್ ಮಾಡ್ಕೋಬೇಕು. ಪ್ಲಾನ್ ಮಾಡ್ಕೊಂಡ್ರೆ ನಾವೇನ್ ಕೆಲಸ ಮಾಡ್ತಾ ಇದೀವಿ ಅದು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗೋದಕ್ಕೆ ನಮ್ಗದು ಸಪೋರ್ಟ್ ಮಾಡುತ್ತೆ. ಸೊ ಪ್ಲಾನಿಂಗ್ ಯಾವೇನಕ್ಕೋಸ್ಕರ ಮಾಡ್ತೀವಿ, ನಾವು ಮಾಡ್ತಿರೋ ಕೆಲಸ 100% ಸಕ್ಸಸ್ ಆಗ್ಬೇಕು ಅಂತ ಹೇಳಿ ನಾವು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ರೆ, ನಾವೇನ್ ಯಾವ್ದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದೀವಿ ಅದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಸೊ ಪ್ಲಾನಿಂಗ್ ಅಂದ್ರೆ ಏನು, ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಸೊ ಆ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಅಲ್ಲಿ ಏನೇನ್ ಇರ್ಬೇಕು, ವಾಟ್ ಆರ್ ದ ಥಿಂಗ್ಸ್ ಶುಡ್ ಬಿ ದೇರ್ ವೆನ್ ಯು ಆರ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಫಸ್ಟ್ ವಿ ನೀಡ್ ಟು ಸೆಟ್ ದ ಆಬ್ಜೆಕ್ಟಿವ್ ಅಂಡ್ ಟಾರ್ಗೆಟ್. ಸೊ ನಾವ್ ಏನಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದೀವಿ ಅಂತ ಅದ್ರ ಮುಖ್ಯ ಉದ್ದೇಶ ನಮ್ಗೆ ಗೊತ್ತಿರ್ಬೇಕು. ಓಕೆ, ಅಂಡ್ ಆ ಉದ್ದೇಶ ಮತ್ತೆ ನಮ್ ಟಾರ್ಗೆಟ್ ಏನು ಅಂತ ಗೊತ್ತಿದ್ರೆ ವಿ ಕ್ಯಾನ್ ಫಾರ್ಮುಲೇಟಿಂಗ್ ಅಂಡ್ ಆಕ್ಷನ್ ಪ್ಲಾನ್. ಫಾರ್ಮುಲೇಟಿಂಗ್ ಅಂಡ್ ಆಕ್ಷನ್ ಪ್ಲಾನ್ ಅಂದ್ರೆ ಯೂಶಲಿ ಎಲ್ಲ ಬಿಸ್ನೆಸ್ ನಲ್ಲೂ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಏನೇನ್ ಕೆಲಸ ಹೇಗೆ ಮಾಡಿದ್ರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಫುಲ್ಫಿಲ್ ಆಗುತ್ತೆ ಅಂತ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಪ್ಲಾನಿಂಗ್ ಈಸ್ ರಿಕ್ವೈರ್ಡ್. ಸೊ ಪ್ಲಾನಿಂಗ್ ಇದ್ರೆ ಏನಾಗುತ್ತೆ, ಸೊ ಎಲ್ಲಾರ್ ಕೆಲಸ ಏನೇನು ಅಂತ ಕ್ಲೀನ್ ಆಗಿ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗುತ್ತೆ. ಸೊ ವೆನ್ ವಿ ಹ್ಯಾವ್ ಇನ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್, ವೆನ್ ವಿ ಆರ್ ಎಕ್ಸಿಕ್ಯೂಟಿಂಗ್ ದ ವರ್ಕ್, ಡೆಫಿನೆಟ್ಲಿ ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ಸ್ ವಿ ಕ್ಯಾನ್ ರೀಚ್ ದ ಗೋಲ್ ಆಫ್ ಎನ್ ಆರ್ಗನೈಸೇಷನ್. ಸೊ ಪ್ಲಾನಿಂಗ್ ಅಂದ್ರೆ ಏನು, ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಅಲ್ಲಿ ಏನೇನ್ ಇರಬೇಕು, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಇರಬೇಕು, ಅಂಡ್ ವಿ ಶುಡ್ ನೋ ದ ವಾಟ್ ಇಸ್ ದ ಟಾರ್ಗೆಟ್. Okay, according to the objective, according to the targets, we need to formulate an action that is called as planning. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಸೊ ಪ್ಲಾನಿಂಗ್ ಅಂದ್ರೆ ಏನು, ಸೊ ಪ್ಲಾನಿಂಗ್ ವಿಲ್ ಬಿ ಡನ್ ಬೈ ಅನ್ ರೆಸ್ಪಾನ್ಸಿಬಲ್ ಪರ್ಸನ್. ಟಾಪ್ ಮ್ಯಾನೇಜ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಪ್ಲಾನಿಂಗ್ ಮಾಡ್ತಾರೆ. ಪ್ಲಾನಿಂಗ್ ಏನಕ್ಕೋಸ್ಕರ ಮಾಡ್ತಾರೆ, ಅವ್ರಿಗಿರೋಂತ ಟಾರ್ಗೆಟ್ ನ ಅವರು ರೀಚ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ತಾರೆ. ಆ ಪ್ಲಾನಿಂಗ್ ಏನಾಗುತ್ತೆ, ಆಕ್ಷನ್ ಆಗೋದು ಕನ್ವರ್ಟ್ ಆಗ್ಬೇಕು. ಆಗ್ಲೇ ನಾವು ಆರ್ಗನೈಸೇಷನಲ್ ಗೋಲ್ ಏನಿರುತ್ತೆ ಅದನ್ನ ನಾವು ರೀಚ್ ಮಾಡಕ್ಕಾಗೋದು. ಸೊ ಪ್ಲಾನಿಂಗ್ ಅಂದ್ರೆ ಏನು, ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಿಚ್ ಇನ್ಕ್ಲೂಡ್ಸ್ setting objective and targets and helps to formulating an action plan is called as planning. ಸೊ ಈ ಎಲ್ಲರೂ ಪ್ಲಾನಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿ ಆರ್ ಲರ್ನಿಂಗ್ what are the features of planning. The first feature is planning focus on achieving objective. I'm repeating, planning focuses on achieving objectives. Okay, now planning ಇದ್ರೇನೆ ನಾವು ಗೋಲ್ ರೀಚ್ ಮಾಡಕ್ಕೆ ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ಶೋಸ್ ಅಂಡ್ ಡೈರೆಕ್ಷನ್. ಸೊ ವಿ ಕಾಲ್ ಆಸ್ ಎನ್ planning is one of the function of management. First chapter ನಾವು ಓದಿದೀವಿ functions of management. So here we are having 5 functions. ಅದು ಯಾವ್ಯಾವ್ದು ಫಂಕ್ಷನ್ಸ್ ಇದೆ ಪ್ಲಾನಿಂಗ್ ಅಲ್ಲಿ ನಮ್ಗೆ, ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ಫಂಕ್ಷನ್ಸ್ ಇದೆ, ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್ ಅಂಡ್ ಕಂಟ್ರೋಲಿಂಗ್. ಸೊ ಟೋಟಲಿ ವಿ ಆರ್ ಹ್ಯಾವಿಂಗ್ 5 functions in the 5 functions in management. ಆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಫಸ್ಟ್ ಫಂಕ್ಷನ್ ಯಾವುದು, ಪ್ಲಾನಿಂಗ್. So we call planning is one of the function of management. See, planning always focus on action plan. ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅವರದೇ ಅಂತ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅವರ ರೆಸ್ಪಾನ್ಸಿಬಿಲಿಟೀಸ್ ನ ಅವ್ರು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಆಬ್ಜೆಕ್ಟಿವ್ ಏನಾಗುತ್ತೆ, ಫುಲ್ಫಿಲ್ ಆಗುತ್ತೆ. ಸೊ ಪ್ಲಾನಿಂಗ್ ಈಸ್ ಎನ್ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಆಲ್ವೇಸ್ ಇಟ್ ಫೋಕಸ್ ಆನ್ ಆಕ್ಷನ್ ಪ್ಲಾನ್ ವಿಚ್ ಸಪೋರ್ಟ್ ಅಸ್ ಟು ಅಚೀವ್ ದ ಆಬ್ಜೆಕ್ಟಿವ್ ಆಫ್ ಎನ್ ಆರ್ಗನೈಸೇಷನ್. ಫಸ್ಟ್ ಫ್ಯೂಚರ್ ಗೊತ್ತಾಗ್ತಾ ಇದೆಯಾ. ಸೆಕೆಂಡ್ ಫ್ಯೂಚರ್, ಪ್ಲಾನಿಂಗ್ ಇಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಹೀಗೆ ತಾನೇ ಹೇಳಿದೆ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಫಂಕ್ಷನ್ ಯಾವುದು, ಪ್ಲಾನಿಂಗ್. ಸಿ ಪ್ಲಾನಿಂಗ್ ಕರೆಕ್ಟ್ ಆಗಿದ್ರೆ ಆರ್ಗನೈಸಿಂಗ್ ಕರೆಕ್ಟ್ ಆಗುತ್ತೆ, ಡೈರೆಕ್ಟಿಂಗ್ ಕರೆಕ್ಟ್ ಆಗುತ್ತೆ, ಸ್ಟಾಫಿಂಗ್ ಕರೆಕ್ಟ್ ಆಗಿ ಪ್ಲಾನ್ ಆಗುತ್ತೆ, ಕಂಟ್ರೋಲಿಂಗ್ ಕರೆಕ್ಟ್ ಆಗಿರುತ್ತೆ. ಸೊ ಪ್ಲಾನಿಂಗ್ ಏನಾದ್ರೂ ನಾವು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಇಟ್ ಡೈರೆಕ್ಟ್ಲಿ ಎಫೆಕ್ಟ್ಸ್ ಆನ್ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಪ್ಲಾನಿಂಗ್ ಆಲ್ವೇಸ್ ಕೇರ್ ಶುಡ್ ಬಿ ಟೇಕನ್ ವೆನ್ ವಿ ಆರ್ ಡೂಯಿಂಗ್ ಅ ಪ್ಲಾನಿಂಗ್. ಸೊ ಪ್ಲಾನಿಂಗ್ ಬೇಸ್ ಮೇಲೆ ಅದರ್ ಫಂಕ್ಷನ್ಸ್ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಪ್ಲಾನಿಂಗ್ ಈಸ್ ಅ ಪ್ರೈಮರಿ ಫಂಕ್ಷನ್ ಆಫ್
management. Third point, planning is permissive because see planning function is performed by levels of management as well as in various departments. So ಏನೇನ್ set of rules and regulations ಎಲ್ಲ ಬರುತ್ತೆ ಎಲ್ಲ ಲೆವೆಲ್ಸ್ ಅವರು ಫಾಲೋ ಮಾಡಬೇಕು ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಲೇಬೇಕು. See planning will be acting as a base for all the levels of management along with the various departments. Planning is continuous process. Planning is continuous process. So ಒಂದು ಪ್ಲಾನ್ ಕಂಪ್ಲೀಟ್ ಆಯ್ತಾ ಬೇಗ ಇನ್ನೊಂದು ಪ್ಲಾನ್ ರೆಡಿ ಇರಬೇಕು. So planning action will not stop till we achieve the organizational goal in the business. ಓಕೆ ಒಂದ್ ಪ್ಲಾನ್ ಫಿನಿಶ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಪ್ಲಾನ್ ಏನಿರ್ಬೇಕು ರೆಡಿ ಇರ್ಬೇಕು. ನಾವು ಆ ತರ ಹಾರ್ಡ್ ವರ್ಕರ್ ಇದ್ರೆ ಮಾತ್ರನೇ ಬಿಸ್ನೆಸ್ ಗೋಲ್ ಅಚೀವ್ ಮಾಡೋದಕ್ಕೆ ಬಿಸ್ನೆಸ್ ಗ್ರೋತ್ ಆಗೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಪ್ಲಾನಿಂಗ್ ಇಸ್ ಫ್ಯೂಚರಿಸ್ಟಿಕ್. ಸಿ ಪ್ಲಾನಿಂಗ್ ನಾವು ಮಾಡ್ತಾ ಇದೀವಿ, ಈ ಪ್ಲಾನಿಂಗ್ ಮಾಡಿದ್ಮೇಲೆ ಫ್ಯೂಚರ್ ಗ್ರೋತ್, ಫ್ಯೂಚರ್ ಇಂಪ್ರೂವ್ಮೆಂಟ್, ಫ್ಯೂಚರ್ ಆಬ್ಜೆಕ್ಟಿವ್ ಫುಲ್ಫಿಲ್ ಮಾಡೋದಕ್ಕೋಸ್ಕರನೇ ನಾವು ಪ್ಲಾನ್ ಮಾಡೋದು. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡಿ. ಸಿ ಲಾಸ್ಟ್ ಇಯರ್ ಸೇಲ್ಸ್ ಏನಾಗಿದೆ ದಟ್ ವಿಲ್ ಬಿನ್ ಆಕ್ಟಿಂಗ್ ಎಸ್ ಎನ್ ಬೇಸ್ ಫಾರ್ ಪ್ಲಾನಿಂಗ್ ಫಾರ್ ಅ ಫ್ಯೂಚರ್ ಇಯರ್. ಹೋದ ವರ್ಷ ಎಷ್ಟು ಸೇಲ್ ಆಗಿದೆ ನೋಡ್ಕೋತೀವಿ. ಅದನ್ನ ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡ್ತೀವಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನಲ್ಲಿ ನಾವು ಎಷ್ಟು ಸೇಲ್ಸ್ ಇಂಪ್ರೂವ್ಮೆಂಟ್ ಮಾಡಬೇಕು, ಎಷ್ಟು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಎಷ್ಟು ಸೇಲ್ಸ್ ಜಾಸ್ತಿ ಮಾಡ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ಪ್ಲಾನ್ ಮಾಡ್ತೀವಿ. ಸೊ ಪ್ಲಾನಿಂಗ್ ಆಲ್ವೇಸ್ ವಿಲ್ ಬಿ ಅಂಡ್ ಫ್ಯೂಚರಿಸ್ಟಿಕ್ ಆಗಿರುತ್ತೆ ನಮ್ಗೆ. ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಸಿ ಪ್ಲಾನಿಂಗ್ ಅಲ್ಲಿ ನಾವ್ ಏನೇನ್ ಕೆಲಸ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಆಲ್ರೆಡಿ ನಾವು ಡಿಸೈನಿಂಗ್ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ. ಅದ್ ರೆಡಿ ಇರೋದ್ರಿಂದ ಬಿಸ್ನೆಸ್ ನಲ್ಲಿ ಯಾವುದೇ ಟೈಮ್ಗೆ ಏನೇ ಡಿಸಿಷನ್ ತಗೊಂಡ್ಬೇಕಂದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಅಂಡ್ ಇವ್ಯಾಲ್ಯೂಯೇಟ್ ಆಲ್ ದ ಆಲ್ಟರ್ನೇಟಿವ್ಸ್ ವಿಚ್ ಸಪೋರ್ಟ್ ಅಸ್ ಟು ಟೇಕ್ ಎನ್ ರೈಟ್ ಡಿಸಿಷನ್ ಅಟ್ ಎನ್ ರೈಟ್ ಟೈಮ್. ಓಕೆನಾ? ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಪ್ಲಾನಿಂಗ್ ವಿಲ್ ಬಿನ್ ಆಕ್ಟಿಂಗ್ ಆಸ್ ಎನ್ ಬೇಸ್. ಆ ಪ್ಲಾನಿಂಗ್ ಇತ್ತು ಅಂತ ಹೇಳಿದ್ರೆ ಎನಿ ಟೈಮ್ ಎನಿ ಡಿಸಿಷನ್ ಕ್ಯಾನ್ ಬಿ ಟೇಕನ್. ಸಪೋರ್ಟ್ ಮಾಡುತ್ತೆ ನಮ್ಗೆ ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತಗೊಳ್ಳೋದಕ್ಕೆ. ಪ್ಲಾನಿಂಗ್ ಇಸ್ ಅ ಮೆಂಟಲ್ ಎಕ್ಸರ್ಸೈಸ್. ನೋಡಿ, ವೆನ್ ವಿ ಆರ್ ಪ್ಲಾನಿಂಗ್ ವಿ ಕಾಂಟ್ ಫೋಕಸ್ ಆನ್ ಒನ್ ಕಾನ್ಸೆಪ್ಟ್. ಓಕೆನಾ? ಸೊ ವಿ ನೀಡ್ ಟು ಫೋಕಸ್ ಆನ್ ಕಂಪನಿ, ವಿ ನೀಡ್ ಟು ಫೋಕಸ್ ಆನ್ ಫಿನಾನ್ಸ್, ವಿ ನೀಡ್ ಟು ಫೋಕಸ್ ಆನ್ ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ ಸ್ಟ್ರಾಟಜೀಸ್, ವಿ ನೀಡ್ ಟು ಫೋಕಸ್ ಆನ್ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಟೀಮ್ ಇರ್ಬೋದು, ಪ್ರಾಡಕ್ಟ್ಸ್ ಬಗ್ಗೆ, ಟಾರ್ಗೆಟ್ ಬಗ್ಗೆ ಎಲ್ಲಾನು ಏನ್ ಮಾಡ್ಬೇಕು ನಾವು ಗಮನದಲ್ಲಿ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಸೊ ಎವ್ರಿಥಿಂಗ್ ಶುಡ್ ಬಿ ದೇರ್ ಇನ್ ದ ಮೈಂಡ್ ಫಾರ್ ಪ್ರಿಪೇರಿಂಗ್ ದ ಪ್ಲಾನಿಂಗ್. ಸೊ ವಿ ಕಾಲ್ ಇಟ್ ಆಸ್ ಎನ್ ಮೆಂಟಲ್ ಎಕ್ಸರ್ಸೈಸ್. So now we are learning what are the importance of planning. The first importance of planning is planning provides directions. Okay, see planning ಏನಕ್ಕೆ ಮಾಡ್ತೀವಿ ನಾವು ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡೋದಕ್ಕೆ. ಈ ಅಡ್ವಾನ್ಸ್ ಏನ್ ಡಿಸೈಡ್ ಮಾಡಬೇಕು? ಸೊ ವಾಟ್ ಆರ್ ದ ವರ್ಕ್ ಹ್ಯಾಸ್ ಟು ಬೀನ್ ಕಂಪ್ಲೀಟೆಡ್ ಫಾರ್ ಅಚೀವಿಂಗ್ ದ ಆರ್ಗನೈಸೇಷನ್ ಗೋಲ್. ಆರ್ಗನೈಸೇಷನ್ ಗೋಲ್ ನ ಅಚೀವ್ ಮಾಡ್ಬೇಕು ಅಂದ್ರೆ ಏನೇನೆಲ್ಲ ಕೆಲಸ ಆಗ್ಬೇಕು ಅದನ್ನ ಅಡ್ವಾನ್ಸ್ ಆಗಿ ನಾವು ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ಇಟ್ ಶೋಸ್ ಅ ಡೈರೆಕ್ಷನ್ಸ್ ಹೌ ದ ವರ್ಕ್ ಹ್ಯಾಸ್ ಟು ಬಿನ್ ಎಕ್ಸಿಕ್ಯೂಟೆಡ್ ವಿತ್ ಲೆಸ್ ಎಫರ್ಟ್, ವಿತ್ quality should increase, speed should increase with a less amount of expenses. So it shows and directions. Next, planning reduced the risk of uncertainties. Proper planning ಇರ್ಲಿ. ಬಿಸ್ನೆಸ್ ನಲ್ಲಿ ಅನ್ಸರ್ಟನಿಟಿ ಅಂತಂದ್ರೆ ಏನು? ಗೊತ್ತಿಲ್ಲದ್ರೆ ಕೆಲವು ಸಿಚುವೇಶನ್ಸ್ ಬಂದ್ಬಿಡತ್ತೆ, ಅದನ್ನ ನಾವು ಫೇಸ್ ಮಾಡ್ಬೇಕು. ಗೊತ್ತಿದ್ದು ಬರೋದು ರಿಸ್ಕ್, ಗೊತ್ತಿಲ್ದಲೆ ಬರೋ ಅಂತ ಡಿವಿಯೇಷನ್ಸ್ ನಾವು ಕಾಲ್ ಇಟ್ ಆಸ್ ಅನ್ ಅನ್ಸರ್ಟನಿಟಿ. ಸೊ ಪ್ಲಾನಿಂಗ್ ಇದ್ರೆ up to certain extent it support us to overcome from risk and uncertainties. ಇದು ಎರಡು ನಾವು ಓವರ್ಕಮ್ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ ಬಿಸ್ನೆಸ್ ಏನಾಗುತ್ತೆ, ಸಕ್ಸಸ್ ಆಗುತ್ತೆ. ವಿ ನೀಡ್ ಟು ಓವರ್ಕಮ್ ಟೂ ಥಿಂಗ್ಸ್. ಒನ್ ಇಸ್ ಅನ್ಸರ್ಟನಿಟಿ, ಅನದರ್ ಒನ್ ಇಸ್ ರಿಸ್ಕ್. ಇದು ಎರಡು ಪ್ಲಾನಿಂಗ್ ಇದ್ರೆ ಇದೆರಡು ಓವರ್ಕಮ್ ಮಾಡ್ತೀವಿ. ಎರಡು ಓವರ್ಕಮ್ ಡೆಫಿನೆಟ್ ಆಗಿ ನಮ್ಮ ಬಿಸ್ನೆಸ್ ಏನಾಗುತ್ತೆ, ಸಕ್ಸಸ್ ಆಗುತ್ತೆ. ಪ್ಲಾನಿಂಗ್ ರೆಡ್ಯೂಸಸ್ ಓವರ್ಲ್ಯಾಪಿಂಗ್ ಅಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಸಿ ಪ್ಲಾನಿಂಗ್ ಪ್ರಾಪರ್ ಆಗಿತ್ತು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಈಸಿ ಟು ಕೋಆರ್ಡಿನೇಟ್ ಅಮಾಂಗ್ ಅಂಡ್ ವೇರಿಯಸ್ ಡಿಪಾರ್ಟ್ಮೆಂಟ್. ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಪ್ಲಾನಿಂಗ್ ಚೆನ್ನಾಗಿದ್ರೆ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಕೋಆರ್ಡಿನೇಷನ್ ಎಲ್ಲಿರ್ಬೇಕು? ವಿತ್ ಇನ್ ಅ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಎಲ್ಲ ಡಿಪಾರ್ಟ್ಮೆಂಟ್ಸ್ ಮಧ್ಯದಲ್ಲಿ ಕೋಆರ್ಡಿನೇಷನ್ ಚೆನ್ನಾಗಿತ್ತು ಅಂತಂದ್ರೆ ದೇರ್ ಈಸ್ ನೋ ನೀಡ್ ಟು ಕ್ರಿಯೇಟ್ ಡುಪ್ಲಿಕೇಶನ್ ಇನ್ ದ ವರ್ಕಿಂಗ್ ಪ್ರೋಸೆಸ್. ಡುಪ್ಲಿಕೇಶನ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಒಬ್ಬರ ಮೇಲೆ ಓವರ್ ಬರ್ಡನ್ ಆಗೋದು ವಿ ಕ್ಯಾನ್ ರಿಡ್ಯೂಸ್ಡ್. ಸೊ ವೇಸ್ಟ್ಫುಲ್ ಆಫ್ ಮೆಟೀರಿಯಲ್ಸ್ ಇರ್ಬೋದು, ಸೊ ಎಂಪ್ಲಾಯೀಸ್ ಎಫರ್ಟ್ಸ್ ಇರ್ಬೋದು, ಅದೆಲ್ಲ ನಮ್ಗೆ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ ವೆನ್ ವಿ ಹ್ಯಾವ್ ಎನ್ ಪ್ರಾಪರ್ ಪ್ಲಾನ್. ಓಕೆ, ಪ್ಲಾನಿಂಗ್ ಪ್ರಮೋಟ್ಸ್ ಇನೋವೇಟಿವ್ ಐಡಿಯಾಸ್. ಸೊ ಪ್ಲಾನಿಂಗ್
ಆಲ್ವೇಸ್ ಹೆಲ್ಪ್ಸ್ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ. ಪ್ಲಾನಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಇನೋವೇಷನ್ಸ್ ಹಾಕ್ತಾ ಇರ್ತೀವಿ. ಬಿಕಾಸ್ ಎವ್ರಿ ಇಯರ್ ಸೇಮ್ ಆಗಿ ನಾವು ಸರ್ವಿಸ್ ನ ಕೊಟ್ರೆ ನೋ ಒನ್ ವಿಲ್ ಆಕ್ಸೆಪ್ಟ್. ಸೊ ಎವ್ರಿ ಟೈಮ್ ದ ನ್ಯೂ ಕಸ್ಟಮರ್, ಇಫ್ ಯು ವಾಂಟ್ ಟು ಅಟ್ರಾಕ್ಟ್ ನ್ಯೂ ಕಸ್ಟಮರ್, ಸಮ್ ಒನ್ ಆರ್ ದ ಅದರ್ ಇನೋವೇಷನ್ಸ್ ಇಸ್ ಕಂಪಲ್ಸರಿ. ಪ್ಲಾನಿಂಗ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಇನೋವೇಟಿವ್ ಐಡಿಯಾಸ್ ನಾವು ಎಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಬಿಸ್ನೆಸ್ ಏನಾಗುತ್ತೆ, ಗ್ರೋತ್ ಆಗುತ್ತೆ. ಪ್ರಾಸ್ಪೆರಿಟಿ ಆಫ್ ದ ಬಿಸ್ನೆಸ್ ಕ್ಯಾನ್ ಆಲ್ಸೋ ಕ್ಯಾನ್ ಬಿ ಇನ್ಕ್ರೀಸ್. ಇದೆಲ್ಲಿಂದ ಆಗುತ್ತೆ, ಪ್ಲಾನಿಂಗ್ ಇಂದ. ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ಪ್ರಾಪರ್ ಪ್ಲಾನಿಂಗ್ ಇತ್ತು ಅಂತಂದ್ರೆ ಎನಿ ಟೈಮ್ ಎನಿ ಡಿಸಿಷನ್ ಕ್ಯಾನ್ ಬಿ ಟೇಕನ್. ಸೊ ಪ್ಲಾನಿಂಗ್ ವಿಲ್ ಬಿ ಆಕ್ಟಿಂಗ್ ಎಸ್ ಎನ್ ಬೇಸ್ ಫಾರ್ ಟೇಕಿಂಗ್ ರೈಟ್ ಡಿಸಿಷನ್ ಅಟ್ ಎ ರೈಟ್ ಟೈಮ್. Planning establishes standards for controlling. Planning establishes standards for controlling. ಅಂದ್ರೆ ಏನು, ಪ್ಲಾನಿಂಗ್ ನಲ್ಲಿ ಏನೇನ್ ಕೆಲಸ ಆಗ್ಬೇಕು ಎಲ್ಲ ಎ ಟು ಝೆಡ್ ರೆಕಾರ್ಡ್ ಆಗಿರುತ್ತೆ. ಪ್ರಿಪರೇಷನ್ಸ್ ಆಗಿರುತ್ತೆ, ಪ್ಲಾನಿಂಗ್ ಗಳು ಇನ್ಕ್ಲೂಡ್ ಆಗಿರುತ್ತೆ. ಸೊ ಪ್ಲಾನಿಂಗ್ ನಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ದಟ್ ಈಸ್ ಕಾಲ್ಡ್ ಎಸ್ ಎನ್ ಸ್ಟ್ಯಾಂಡರ್ಡ್. ಆ ಸ್ಟ್ಯಾಂಡರ್ಡ್ ನ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾದ್ರೆ ನೋಡಿ, ಅಲ್ಲಿರೋದು ಸ್ಟ್ಯಾಂಡರ್ಡ್. ನಾವು ಸಬಾರ್ಡಿನೇಟ್ಸ್ ಎಕ್ಸಿಕ್ಯೂಟ್ ಮಾಡೋದು ನಮ್ಗೆ ಆಕ್ಚುಯಲ್ ಆಗಿರುತ್ತೆ. ಈ ಸ್ಟ್ಯಾಂಡರ್ಡ್ ಆಕ್ಚುಲ್ ಎರಡು ಕಂಪೇರ್ ಮಾಡಿದಾಗ ದೇರ್ ವಿಲ್ ಬಿ ಸಮ್ ಒನ್ ಆರ್ ದ ಅದರ್ ಡಿವಿಯೇಷನ್ಸ್. ಡಿವಿಯೇಷನ್ಸ್ ಅಂದ್ರೆ ಏನೋ ಒಂದು ಮಿಸ್ಟೇಕ್ಸ್ ಆಗಿರುತ್ತೆ, ಪ್ರಾಬ್ಲಮ್ಸ್ ಆಗಿರುತ್ತೆ. ಅದನ್ನ ನಾವು ಓವರ್ಕಮ್ ಮಾಡಿದಾಗ ಮಾತ್ರನೇ ಏನಾಗುತ್ತೆ, ಬಿಸ್ನೆಸ್ ಗ್ರೋ ಆಗುತ್ತೆ. ಸೊ ಪ್ಲಾನಿಂಗ್ ಅಲ್ಲಿ ಸ್ಟ್ಯಾಂಡರ್ಡ್ಸ್ ಪ್ರಾಪರ್ ಆಗಿದ್ರೆ ಕಂಟ್ರೋಲಿಂಗ್ ಮಾಡೋದು ನಮ್ಗೆ ಈಸಿ ಆಗುತ್ತೆ. ಕಂಟ್ರೋಲಿಂಗ್ ಆಫ್ ಡಿವಿಯೇಷನ್ಸ್ ಏನಾಗುತ್ತೆ, ಈಸಿ ಆಗುತ್ತೆ. So next we are learning what are the limitations of planning. Planning leads to rigidity ಅಂತ ಹೇಳಿದ್ರೆ, ಪ್ಲಾನಿಂಗ್ ಇನ್ ಸಮ್ ಕೇಸಸ್ ಪ್ಲಾನಿಂಗ್ ನಾವ್ ಏನ್ ಮಾಡಿರ್ತೀವಿ ದಟ್ ಈಸ್ ಇನ್ ಕಾನ್ಸ್ಟೆಂಟ್. ಸಿ ಪ್ಲಾನಿಂಗ್ ಮೇಕ್ಸ್ ಸಬಾರ್ಡಿನೇಟ್ಸ್ ಟು ವರ್ಕ್ ಅಕಾರ್ಡಿಂಗ್ ಟು ದ ಪ್ಲಾನ್. ಅವ್ರಿಗೆ ಇನೋವೇಷನ್ಸ್ ಇರ್ಬೋದು, ಏನೋ ಒಂದು ಎಬಿಲಿಟಿ ಇರುತ್ತೆ, ಎಕ್ಸ್ಟ್ರಾ ಟ್ಯಾಲೆಂಟ್ ಇರುತ್ತೆ ಸಬಾರ್ಡಿನೇಟ್ಸ್ ಹತ್ರ. ಬಟ್ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಕೆಲವು ಸಿಚುವೇಶನ್ಸ್ ನಲ್ಲಿ. ಪ್ಲಾನಿಂಗ್ ಏನ್ ಹೇಳುತ್ತೆ ಅದನ್ನೇ ನಾವು ಮಾಡ್ಬೇಕು. ಬಟ್ ಪ್ಲಾನ್ ಕೆನಾಟ್ ಬಿ ಚೇಂಜ್ ಇನ್ ಸಮ್ ಸರ್ಕಮ್ಸ್ಟೆನ್ಸ್. ಕೆಲವು ಸಿಚುವೇಶನ್ಸ್ ನಲ್ಲಿ ಪ್ಲಾನಿಂಗ್ ನಾವ್ ಏನ್ ಮಾಡಿರ್ತೀವಿ ಅದನ್ನ ಚೇಂಜಸ್ ಮಾಡಕ್ ಆಗಲ್ಲ. ಬಟ್ ಆ ಟೈಮ್ ನಲ್ಲಿ ಏನಾಗುತ್ತೆ, ಎಂಪ್ಲಾಯೀಸ್ ರಿಸ್ಕ್ ಅಲ್ಲಿ ಸಿಕ್ಕಾಕೊಳ್ಳೋ, ಎಂಪ್ಲಾಯೀಸ್ ಈ ಸರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ದಲೇ ಇರ್ಬೋದು. ಓಕೆ, ದಟ್ ಈಸ್ ಇನ್ ಫಸ್ಟ್ ಡಿಸ್ಅಡ್ವಾಂಟೇಜ್. ಪ್ಲಾನಿಂಗ್ ರೆಡ್ಯೂಸಸ್ ಕ್ರಿಯೇಟಿವಿಟಿ. Planning reduces creativity. Managers to work implement according to the top management. See, planning reduces creativity ಅಂತಂದ್ರೆ ಏನು, ಆ ಪ್ಲಾನಿಂಗ್ ಅಲ್ಲಿ ಏನಿರುತ್ತೆ ಅಷ್ಟೇ ಮಾಡ್ಬೇಕು. ಎಕ್ಸ್ಟ್ರಾ ನಮ್ಮಲ್ಲಿ ಟ್ಯಾಲೆಂಟ್ ಇತ್ತು, ಇನೋವೇಷನ್ಸ್ ಮಾಡೋಷ್ಟು ಎಬಿಲಿಟಿ ಇತ್ತು, ಕ್ರಿಯೇಟಿವಿಟಿ ಅಲ್ಲಿ ಇರೋದಕ್ಕಿಂತ ಚೆನ್ನಾಗಿತ್ತು. ಬಟ್ ಆ ತರದನ್ನೆಲ್ಲ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಆಗದೇ ಇಲ್ಲ. ಟಾಪ್ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾರೆ ಅಷ್ಟೇ ವರ್ಕ್ ನ ನಾವ್ ಇಲ್ಲಿ ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಸೊ ದೇರ್ ಇಸ್ ನೋ ಚಾನ್ಸ್, ಇನ್ ಸಮ್ ಕೇಸಸ್ ದೇರ್ ಇಸ್ ನೋ ಚಾನ್ಸ್ ಟು ಇನ್ಕ್ಲೂಡ್ ನ್ಯೂ ಕ್ರಿಯೇಟಿವಿಟೀಸ್ ಪ್ಲಾನಿಂಗ್ ಇದ್ರೆ. ಸಿ ಪ್ಲಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್. ಏನೇನ್ ಕಾಸ್ಟ್, ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ವಿ ನೀಡ್ ಟು ಫಾರ್ಮುಲೇಟ್ ದ ಆಕ್ಷನ್, we need to collect and analyze the data, and we need to evaluate, and we need to select the best. ಇಷ್ಟೆಲ್ಲ ಕೆಲಸ ಆಗ್ಬೇಕು ಅಂದ್ರೆ ನವಡೇಸ್ ನೋ ಸರ್ವಿಸ್ ಆರ್ ಫ್ರೀ ಆಫ್ ಕಾಸ್ಟ್, ಎವ್ರಿಥಿಂಗ್ ಇಸ್ ಚಾರ್ಜಬಲ್. ಇಷ್ಟೆಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ಫ್ರೀ ಆಫ್ ಕಾಸ್ಟ್ ಎಲ್ಲ ಆಗುತ್ತಾ? ನೋ, ಸರ್ಟೆನ್ ಎಕ್ಸ್ಪೆನ್ಸಸ್ ಹ್ಯಾಸ್ ಟು ಬಿ ಬೇಡ್ ಬೈ ಇನ್ ಕಂಪನಿ. ಸೊ ಪ್ಲಾನಿಂಗ್ ಆಲ್ಸೋ ಇನ್ಕ್ಲೂಡ್ಸ್ ಅಂಡ್ ಹೆವಿ ಕಾಸ್ಟ್. ಪ್ಲಾನಿಂಗ್ ಇಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಟೈಮ್ ಜಾಸ್ತಿ ತಗೊಳುತ್ತೆ ಪ್ಲಾನಿಂಗ್ ಮಾಡಕ್ಕೆ. ಯಾಕೆ ಹೇಳಿ ನೋಡಿ, ಫಸ್ಟ್ ವಿ ನೀಡ್ ಟು ಕಲೆಕ್ಟ್ ದ ಡೇಟಾ. ಸೊ ನೆಕ್ಸ್ಟ್ ವಿ ನೀಡ್ ಟು ಅನಲೈಸ್ ದ ಡೇಟಾ. ನೆಕ್ಸ್ಟ್ ವಿ ನೀಡ್ ಟು ಡಿಟರ್ಮೈನ್ ಅಂಡ್ ಇವ್ಯಾಲ್ಯೂಯೇಟ್ ದ ಆಲ್ಟರ್ನೇಟಿವ್ಸ್, ಅಂಡ್ ಔಟ್ ಆಫ್ ಆಲ್ಟರ್ನೇಟಿವ್ಸ್ ಬೆಸ್ಟ್ ಹ್ಯಾಸ್ ಟು ಬಿ ಸೆಲೆಕ್ಟೆಡ್. ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಒಂದು ದಿನ, ಫ್ರಾಕ್ಷನ್ ಆಫ್ ಮಿನಿಟ್ಸ್, ಅವರ್ಸ್ ನಲ್ಲೆಲ್ಲ ಮಾಡಕ್ಕಾಗಲ್ಲ. ಇಟ್ ಟೇಕ್ಸ್ ಇನ್ ಟೈಮ್ ಜಾಸ್ತಿ ತಗೊಳ್ಳೋದ್ರಿಂದ ಕಸ್ಟಮರ್ಸ್ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಯಾವ ಟೈಮ್ ಚೇಂಜ್ ಆಗುತ್ತೆ, ಸಿಚುವೇಶನ್ಸ್ ಹೆಂಗ್ ಚೇಂಜ್ ಆಗುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸೊ ಇದು ರೆಡಿ ಆಗಿ ಬರೋಷ್ಟೊತ್ತಿಗೆ ಮೆನಿ ಚೇಂಜಸ್ ಕ್ಯಾನ್ ಟೇಕ್ ಪ್ಲೇಸ್. ಸೊ ಅದರಿಂದನೂ ಬಿಸ್ನೆಸ್ ಮೇಲೆ ಹೊಡೆತ ಬೀಳ್ಬೋದು. ಸೊ ಇಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಡೈನಮಿಕ್ ಎನ್ವಿರಾನ್ಮೆಂಟ್. ಸಿ ಇನ್ ಸಮ್ ಕೇಸಸ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ ವಿಲ್ ಚೇಂಜ್, ಲೈಕ್ ಇಟ್ ಮೇ ಬಿ ಅನ್ ಎಕನಾಮಿಕ್, ಪೊಲಿಟಿಕಲ್ ಇರ್ಬೋದು, ಡೆಮೋಗ್ರಫಿಕ್ ಇರ್ಬೋದು, ಸೋಷಿಯಲ್, ಕಾಂಪಿಟೇಟಿವ್, ಗ್ಲೋಬಲ್, ಟೆಕ್ನಾಲಜಿಕಲ್, ಇದ್ರಲ್ಲೆಲ್ಲ ಏನೇ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ, ಇದ್ರಲ್ಲಿ ಚೇಂಜಸ್ ಆದ್ರೆ ಪ್ಲಾನಿಂಗ್ ವರ್ಕೌಟ್ ಆಗೋದಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಪ್ಲಾನಿಂಗ್ ಡಸ್ ನಾಟ್ ವರ್ಕ್, ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸಸ್. ನಾವ್ ಅನ್ಕೊಳಕ್ ಆಗಲ್ಲ, ನಾವ್ ಅಷ್ಟೆಲ್ಲ ಖರ್ಚು ಮಾಡಿ ಪ್ಲಾನಿಂಗ್ ಮಾಡ್ಬಿಟ್ಟಿದೀವಿ, ಪ್ಲಾನಿಂಗ್ ರೆಡಿ ಮಾಡ್ಕೊಂಡಿದೀವಿ. ಪ್ಲಾನಿಂಗ್ ರೆಡಿ ಇರೋದ್ರಿಂದ ನಮ್ ಬಿಸ್ನೆಸ್ ಪ್ರಾಫಿಟ್ ಮಾಡೇ ಮಾಡುತ್ತೆ ಅಂತ ಗ್ಯಾರಂಟಿ ನಾವು ಕೊಡಕ್ ಸಾಧ್ಯನೇ ಇಲ್ಲ. ಸೊ ಪ್ಲಾನಿಂಗ್ ವಿಲ್ ಬಿನ್ ಆಕ್ಟಿಂಗ್ ಎಸ್ ಎನ್ ಬೇಸ್. ಅದು ಬೇಸ್ ಆಗಿ ನಮ್ಗೆ ಸಪೋರ್ಟಿವ್ ಮಾಡ್ತಾ ಇರುತ್ತೆ ಫ್ಯೂಚರ್ ಆಕ್ಷನ್ಸ್ ತಗೊಳಕ್ಕೆ, ಫ್ಯೂಚರ್ ಡಿಸಿಷನ್ ತಗೊಳಕ್ಕೆ, ಬಿಸ್ನೆಸ್ ಗ್ರೋತ್ ಆಗಕ್ಕೆ ಏನೇನ್ ಕೆಲಸ ಮಾಡ್ಬೇಕು ಅನ್ನೋ ಡೈರೆಕ್ಷನ್ಸ್ ತೋರಿಸ್ತಾ ಇರುತ್ತೆ ಅದು. ಸೊ ಪ್ಲಾನಿಂಗ್ ಮಾಡ್ಸಿದೀವಿ ಅಂದ ತಕ್ಷಣ ನಮ್ ಬಿಸ್ನೆಸ್ ಪ್ರಾಫಿಟ್ ಮಾಡೇ ಮಾಡುತ್ತೆ ಅನ್ನೋ ಒಂದು
ಅದು ನಮ್ಗೆ 100% ಗ್ಯಾರಂಟಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಆರ್ ಲರ್ನಿಂಗ್ ಪ್ಲಾನಿಂಗ್ ಪ್ರೋಸೆಸ್. ಪ್ಲಾನಿಂಗ್ ಅಂತ ಆಗ್ಲೇ ಹೇಳ್ತಾ ಇದ್ದೀನಿ. ವಿ ಕ್ಯಾನ್ ಡಿಸೈಡ್ ಇನ್ ಅಡ್ವಾನ್ಸ್. ಪ್ಲಾನಿಂಗ್ ಮಾಡ್ಕೊಳಕ್ ಮುಂಚೆ ಒಂದಷ್ಟು ನಾವು ಹೋಮ್ ವರ್ಕ್ ಮಾಡ್ಬೇಕು. ಆ ಹೋಮ್ ವರ್ಕ್ ಹೆಂಗಿರತ್ತೆ ಅನ್ನೋದೇ ನಮ್ಗೆ ಇಲ್ಲಿ ಪ್ಲಾನಿಂಗ್ ಪ್ರೋಸೆಸ್ ಆಗಿರತ್ತೆ. ಸೊ ಪ್ಲಾನಿಂಗ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಕೊಳಕ್ ಮುಂಚೆ ಏನೇನೆಲ್ಲ ನಾವು ಹೋಮ್ ವರ್ಕ್ ಮಾಡ್ತಾ ಇದೀವಿ, ಅದ್ರಲ್ಲಿ ವಿ ಹ್ಯಾವ್ ಇಟ್ ಸರ್ಟೆನ್ ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ನೋಡಿ, ಸೆಟ್ಟಿಂಗ್ ಅಪ್ ಆಫ್ ಆಬ್ಜೆಕ್ಟ್. ನನ್ ಮೀನಿಂಗ್ ಅಲ್ಲಿ ಹೇಳ್ದೆ, ಪ್ಲಾನಿಂಗ್ ಅಂದ್ರೆ ಏನು, ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಆ ಅಡ್ವಾನ್ಸ್ ಅಲ್ಲಿ ಏನಿರ್ಬೇಕು, ಸೆಟ್ಟಿಂಗ್ ಆಬ್ಜೆಕ್ಟಿವ್ ಅಂಡ್ ಟಾರ್ಗೆಟ್ ಇರ್ಬೇಕು ಅಂತ ಹೇಳ್ದೆ. ಫಸ್ಟ್ ನೋಡಿ, ಫಸ್ಟ್ ಪ್ಲಾನಿಂಗ್ ಪ್ರೋಸೆಸ್ ಅಲ್ಲಿ ಫಸ್ಟ್ ವಿ ಶುಡ್ ನೋ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಎನ್ ಆರ್ಗನೈಸೇಷನ್. ಆಬ್ಜೆಕ್ಟಿವ್ ಗೊತ್ತಾಯ್ತು. ಆಬ್ಜೆಕ್ಟಿವ್ ಗೊತ್ತಾಗಿದ್ಮೇಲೆ ವಿ ನೀಡ್ ಟು ಡೆವಲಪ್ ದ ಪ್ರೊಮಿಸಸ್. ನಾನೀಗ ಪ್ಲಾನಿಂಗ್ ಹೆಂಗ್ ಮಾಡಿದೀನಿ, ಆ ಪ್ಲಾನಿಂಗ್ ಸೂಟ್ ಆಗೋ ತರ ನಾವು ಪ್ರಿಮಿಸಿಸ್ ನ ರೆಡಿ ಮಾಡ್ಬೇಕು. ಪ್ರಿಮಿಸಿಸ್ ಅಂದ್ರೆ ಏನು, either it may be a manufacturing unit or it may be a service oriented business ಇರ್ಬೋದು. ಆ ಬಿಸ್ನೆಸ್ಗೆ ಯಾವ ತರ ನಾವು ಡಿಸೈನಿಂಗ್ ಇರಬೇಕು, ನಮ್ ಬಿಸ್ನೆಸ್ ಹೇಗಿರ್ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಕೊಂಡು, ಅದ್ ಬಿಲ್ಡಿಂಗ್ ಇರ್ಬೋದು, ಮೆಟೀರಿಯಲ್ಸ್ ಪ್ಲೇಸಸ್ ಮಾಡೋದಿರ್ಬೋದು, ಪ್ರತಿಯೊಂದು ಯಾವ ಸಾಮಾನು ಎಲ್ಲೆಲ್ಲಿ ಇರಬೇಕು, ನಮ್ಮ ಬಿಸ್ನೆಸ್ ಅಟ್ರಾಕ್ಷನ್ಸ್ಗೆ ಏನೇನ್ ಮಾಡ್ಬೇಕು, ಕಂಪ್ಲೀಟ್ ಪ್ರಿಮಿಸಿಸ್. ಅದ್ ನಮ್ಗೆ ಎಷ್ಟು ಪ್ಲೇಸ್ ಅವೈಲೇಬಲ್ ಇದೆ, ಅದ್ರ ಒಳಗಡೆ ನಮ್ಗೆ ಏನೇನೆಲ್ಲ ಫೆಸಿಲಿಟೀಸ್ ಬೇಕು, ಅದಷ್ಟು ನಾವು ಪ್ಲಾನ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಡೆವಲಪಿಂಗ್ ಪ್ಲಾನಿಂಗ್ ಪ್ರೆಮಿಸಿಸ್. ಈಗ ಪ್ರೆಮಿಸಿಸ್ ಓಕೆ ರೆಡಿ ಇದೆ ನಮ್ಮಲ್ಲಿ. ನೆಕ್ಸ್ಟ್ ವಿ ನೀಡ್ ಟು ಐಡೆಂಟಿಫೈ ದ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ಸ್. ಒಂದೇ ಪ್ಲಾನ್ ಇಟ್ಕೊಂಡು ನಾವೇನು ಮಾಡಕ್ ಆಗೋದಿಲ್ಲ. ಸೊ ವಿ ನೀಡ್ ಟು ಹ್ಯಾವ್ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ ಅಂತ ಹೇಳಿ ಒಂದಷ್ಟು ಆಪ್ಷನ್ಸ್ ಇಟ್ಕೋಬೇಕು ನಾವು ಬಿಸ್ನೆಸ್ ನಲ್ಲಿ. ಓಕೆ, ಯಾಕೆ ಹೇಳಿ, ಯಾವ ಟೈಮಲ್ಲಿ ಏನ್ ಚೇಂಜಸ್ ಆಗುತ್ತೆ ಏನಾಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಒಂದಕ್ಕೆ ಸ್ಟಕ್ ಮಾಡಿ ನಾವು ಪ್ರಾಬ್ಲಮ್ ಸಿಕ್ಕಾಕೊಳ್ಳೋದಕ್ಕಿಂತ ಮುಂಚೆ ವಿ ನೀಡ್ ಟು ಹ್ಯಾವ್ ಎನ್ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್. ಎಷ್ಟು ಆಲ್ಟರ್ನೇಟಿವ್ಸ್ ನಮ್ಗೆ ಇದೆ ಅನ್ನೋದನ್ನ ನಾವಿಲ್ಲಿ ಐಡೆಂಟಿಫೈ ಮಾಡ್ಕೊಂಡಿದೀವಿ. ಅದ್ ಆಗಿದ್ಮೇಲೆ ನಾವ್ ಏನ್ ಮಾಡ್ಬೇಕು, ಅಷ್ಟು ಆಲ್ಟರ್ನೇಟಿವ್ಸ್ ನಾವು ಇವ್ಯಾಲ್ಯೂಯೇಟ್ ಮಾಡ್ಬೇಕು. ದಟ್ ಈಸ್ ಕಾಲ್ಡ್ ಎಸ್ ಇವ್ಯಾಲ್ಯೂಯೇಷನ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್. ಅಷ್ಟು ಆಲ್ಟರ್ನೇಟಿವ್ಸ್ ನಾವು ಇವ್ಯಾಲ್ಯೂಯೇಟ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ, ಅಪ್ ಟು ವಾಟ್ ಎಕ್ಸ್ಟೆಂಟ್ ಅದು ನಮ್ ಬಿಸ್ನೆಸ್ಗೆ ಸಪೋರ್ಟಿವ್ ಆಗುತ್ತೆ, ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ಬೇಕು. ಇವ್ಯಾಲ್ಯೂಯೇಟ್ ಮಾಡಿದ್ವಿ, ಎ ಬಿ ಸಿ ಡಿ ನಾಲ್ಕು ಇವ್ಯಾಲ್ಯೂಯೇಟ್ ಮಾಡಿದ್ರಿ, ಅದರಲ್ಲಿ ಬೆಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ಟೆಪ್ ನಂಬರ್ 5. ದಟ್ ಈಸ್ ಸೆಲೆಕ್ಟಿಂಗ್ ದ ಬೆಸ್ಟ್ ಆಲ್ಟರ್ನೇಟಿವ್. ಈಗ ಸೆಲೆಕ್ಟ್ ಆಗಿದೆ, ಸೊ ನಮ್ಗೆ ಅನಿಸ್ತು ಓಕೆ ಪ್ಲಾನ್ ಸಿ ಬೆಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ಲಾನ್ ಸಿ ನ ಏನ್ ಮಾಡ್ತೀನಿ, ಇಂಪ್ಲಿಮೆಂಟ್ ಮಾಡ್ತೀನಿ. ದಟ್ ಈಸ್ ದೆನ್ ಸ್ಟೆಪ್ ನಂಬರ್ 6, ಇಂಪ್ಲಿಮೆಂಟಿಂಗ್ ದ ಪ್ಲಾನ್. ಸೊ ಈ ಬಿಸ್ನೆಸ್ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ನಾವು ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು, ಫಾಲೋ ಅಪ್ ಮಾಡ್ಬೇಕು. ಯೂಶಲಿ ನಾವ್ ಏನೇ ಮಾಡಿದ್ರು ಫೀಡ್ಬ್ಯಾಕ್ ತಗೊಳ್ತಾ ಇರ್ತೀವಿ, ಯಾಕೆ ಹೇಳಿ. ಸೊ ನಮ್ಮಲ್ಲಿ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ನಾವು ಇನ್ನಷ್ಟು ಇಂಪ್ರೂವ್ ಆಗ್ಬೇಕು. ಸೊ ಹಾಗಾಗಿ ನಾವ್ ಏನ್ ಪ್ಲಾನ್ ಸೆಲೆಕ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿದೀವಿ, ಅದ್ರಲ್ಲಿ ಇನ್ನ ಏನ್ ಅಡಿಷನಲ್ ನಾವು ಇನ್ವಾಲ್ವ್ ಮಾಡ್ಬೋದಾಗಿತ್ತು, ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತು, ಫಾಲೋ ಅಪ್ ತಗೊಂಡ್ರೆ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ಸ್ ನಲ್ಲಿ ವಿ ಕ್ಯಾನ್ ಹ್ಯಾಡ್ ದೋಸ್ ಥಿಂಗ್ಸ್. ಓಕೆ, ಪ್ಲಾನಿಂಗ್ ಅಂದ ತಕ್ಷಣ ಏನಾಗುತ್ತೆ, ಇಷ್ಟು ಸ್ಟೆಪ್ಸ್ ನಮ್ಗೆ ಇನ್ಕ್ಲೂಡ್ ಆಗೇ ಆಗುತ್ತೆ. ಸೊ ಒಂದ್ಸಲ ರೀಕಾಲ್ ಮಾಡ್ತಾ ಇದ್ದೀನಿ. ಫಸ್ಟ್ ವಿ ಶುಡ್ ನೋ ವಾಟ್ ಈಸ್ ಅನ್ ಆಬ್ಜೆಕ್ಟಿವ್. ಸೆಕೆಂಡ್ ವಿ ನೀಡ್ ಟು ಡೆವಲಪ್ ದೆನ್ ಪ್ರೊಮಿಸಸ್. Third, we need to find the alternatives. 4, we need to evaluate the alternatives. 5, we need to select the best alternative. 6, we need to implement the plan. And the last one, we need to follow. This is an important question for your exams too. Okay. And next topic is types of plan. So when it comes to types of plan, we are having two types of plan. One is single use plan, another one is standing plan. ಸಿಂಗಲ್ ಯೂಸ್ ಪ್ಲಾನ್ ಅಂದ್ರೆ ನಾವ್ ಏನ್ ಪ್ಲಾನಿಂಗ್ ಮಾಡಿರ್ತೀವಿ ಒನ್ ಟೈಮ್ ಮಾತ್ರನೇ ನಾವು ಇಂಪ್ಲಿಮೆಂಟ್ ಮಾಡಕ್ಕಾಗೋದು. ಒನ್ ಟೈಮ್ ಮಾತ್ರನೇ ಇಂಪ್ಲಿಮೆಂಟ್ ಮಾಡಕ್ಕಾಗೋದು, ಅದನ್ನ ನಾವು ಸಿಂಗಲ್ ಯೂಸ್ ಪ್ಲಾನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಟ್ ಮೇ ಬಿ ಎ ಬಜೆಟ್. ಎವ್ರಿ ಇಯರ್ ನೋಡಿ ಬಜೆಟ್ ನ ಅನೌನ್ಸ್ ಮಾಡ್ತಾನೆ ಇರ್ತಾರೆ. 1 ಇಯರ್ಗೂ ಇನ್ನೊಂದ್ ಇಯರ್ ಬಜೆಟ್ ಸೇಮ್ ಇರತ್ತಾ? ನೋ, ಎವ್ರಿ ಇಯರ್ ಏನಾಗುತ್ತೆ, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಅದಕ್ಕೆ ಅದನ್ನ ನಾವು ಸಿಂಗಲ್ ಯೂಸ್ ಪ್ಲಾನ್ ಅಂತ ಹೇಳಿ ಕರೆಯೋದು. ಪ್ರೋಗ್ರಾಮ್ಸ್, ನಾವ್ ಏನೇ ಪ್ರೋಗ್ರಾಮ್ಸ್ ಮಾಡಿದ್ರು ಅಕಾರ್ಡಿಂಗ್ ಟು ದ ನೇಚರ್ ಆಫ್ ದ ಪ್ರೋಗ್ರಾಮ್ ವಿ ವಿಲ್ ಪ್ಲಾನ್ ಇಟ್ ಅಲ್ವಾ. ಸೊ ಅದು ಅಷ್ಟೇನೆ, ಒಂದೇ ಸಲ ನಾವ್ ಮಾಡಕ್ಕಾಗೋದು. ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್ ಎ ತಗೊಂಡಿದ್ವಾ ಅದಕ್ ಮಾತ್ರ ಪ್ಲಾನ್ ಮಾಡ್ತೀವಿ. ಪ್ರಾಜೆಕ್ಟ್ ಬಿ ತಗೊಂಡಿದ್ವಾ ಅದಕ್ ಮಾತ್ರ ನಾವು ಪ್ಲಾನ್ ಮಾಡ್ತೀವಿ. ಆಲ್ ದ ಪ್ರಾಜೆಕ್ಟ್ಸ್ ವಿಲ್ ನಾಟ್ ಬಿ ದ ಸೇಮ್. ಓಕೆ, ಸೊ ನೆಕ್ಸ್ಟ್ ಒನ್ ವಿ ಹ್ಯಾವ್ ಇನ್ ಸ್ಟ್ಯಾಂಡಿಂಗ್ ಪ್ಲಾನ್. ಸ್ಟ್ಯಾಂಡಿಂಗ್ ಪ್ಲಾನ್ ಅಂದ್ರೆ ಚೇಂಜ್ ಆಗೋದೇ ಇಲ್ಲ. ಸೊ ಮೆನಿ ಟೈಮ್ ಸೇಮ್ ಪ್ಲಾನ್ ಬೀನ್ ಇಂಪ್ಲಿಮೆಂಟೆಡ್, ಜೊತೆಗೆ ಇನ್ನಷ್ಟು ಬೇಕಾದ್ರೆ ಹ್ಯಾಡ್ ಆಗುತ್ತೆ. ಬಟ್ ಇದೇನಾಗುತ್ತೆ, ಸೇಮ್ ಆಗಿ ನಮ್ಗೆ ಎವ್ರಿ ಇಯರ್ ಎವ್ರಿ ಟೈಮ್ ಏನಾಗ್ತದೆ, ಇಂಪ್ಲಿಮೆಂಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ಅದನ್ನ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಹೇಳಿ ಕರೆಯೋದು. ಸೊ ಫಾರ್ ಎಕ್ಸಾಂಪಲ್, ಇಟ್ ಮೇ ಬಿ ಪಾಲಿಸೀಸ್ ಇರ್ಬೋದು, ಪ್ರೊಸೀಜರ್ಸ್, ಮೆಥಡ್ಸ್, ರೂಲ್ಸ್, ಇದೆಲ್ಲ ಬಿಸ್ನೆಸ್ ನಲ್ಲಿ ಏನ್ ಮಾಡ್ತಿರ್ತಾರೆ, ರೆಗ್ಯುಲರ್ ಇಂಪ್ಲಿಮೆಂಟೇಷನ್ಸ್ ಇರುತ್ತೆ.
ಅದು ಒನ್ ಟೈಮ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಪ್ಲಾನ್. ಒನ್ ಇಸ್ ಸಿಂಗಲ್ ಯೂಸ್, ಅನದರ್ ಒನ್ ಇಸ್ ಸ್ಟ್ಯಾಂಡಿಂಗ್ ಪ್ಲಾನ್. ಸಿಂಗಲ್ ಯೂಸ್ ನಲ್ಲಿ ನಾವ್ ಏನ್ ಪ್ಲಾನ್ ಮಾಡ್ತೀವಿ ಒಂದ್ಸಲ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಮುಗ್ದೋಯ್ತು, ಇನ್ನೊಂದ್ ಸಲಕ್ಕೆ ನಾವು ಪ್ಲಾನ್ ಮಾಡ್ಲೇಬೇಕು. ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಒಂದ್ಸಲ ಪ್ಲಾನ್ ಮಾಡಿದ್ಮೇಲೆ ರಿಪೀಟೆಡ್ಲಿ ವಿ ಕ್ಯಾನ್ ಯೂಸ್ ದಿಸ್, ಅದಕ್ಕೆ ಅದನ್ನ ನಾವು ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಹೇಳಿ ಕರೆಯೋದು. By this, I have clearly I have concluded with the chapter. So planning ಅಂದ್ರೆ ಏನು, ಏನೇ ಕೆಲಸ ಮಾಡೋಕ್ ಮುಂಚೆ ನಾವು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಇಟ್ ವಿಲ್ ಬಿ ಆಕ್ಟಿಂಗ್ ಆಸ್ ಎನ್ ಬೇಸ್. ಆ ಬೇಸ್ಮೆಂಟ್ ಇದ್ದಾಗ ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ಶೋಸ್ ಅಂಡ್ ಡೈರೆಕ್ಷನ್ಸ್ ಹೌ ದ ವರ್ಕ್ ಹ್ಯಾಸ್ ಟು ಬಿನ್ ಎಕ್ಸಿಕ್ಯೂಟೆಡ್ ಅಂತ ಹೇಳಿ. ಅದು ನಮಗೆ ಡೈರೆಕ್ಷನ್ ತೋರಿಸಿದಾಗ ಆರ್ಗನೈಸೇಷನಲ್ ಗೋಲ್ಸ್ ಏನಿರುತ್ತೆ ಅದನ್ನ ನಾವು ರೀಚ್ ಮಾಡೋದು ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಎಲ್ಲಾರ್ಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ ಕೇಸ್ ಏನಾದ್ರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ಅಲ್ಲಲ್ಲೇ ಸ್ಟಾಪ್ ಮಾಡಿ ನಿಧಾನವಾಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್, ಇನ್ನ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯು ಕ್ಯಾನ್ ಕಮೆಂಟ್ ಇಟ್ ದೇರ್, ಸೊ ಯೋರ್ ಡೌಟ್ಸ್ ಕ್ಯಾನ್ ಬಿ ಕ್ಲಿಯರ್.